ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಎಲ್ರಿಗೂ ಹಾಯ್ ಗುಡ್ ಮಾರ್ನಿಂಗ್ ಹೇಳು. ಹಲೋ ಹಾಯ್ ಗುಡ್ ಮಾರ್ನಿಂಗ್. ಸರಿಯಾಗಿ ಹೇಳ್ಬೇಕು ಗುಡ್ ಮಾರ್ನಿಂಗ್. ಹಲೋ ಗೈಸ್ ನಮಸ್ತೆ. ಫೈನಲಿ ನಾನು ಕಂದನ್ ಜೊತೆ ನೈಲ್ ಕಟ್ರ್ ಮಾಡೋಣ ಅಂತ ಕುತ್ಕೊಂಡಿದ್ವಿ. ಎಲ್ಲ ಮುಗೀತು ಪ್ರೊಸೆಸಿಂಗ್. ಕಟ್ ಮಾಡಿರಲಿಲ್ಲ, ಕೈಯಿಂದ ಮಾತ್ರ ಕಟ್ ಮಾಡಿದರು. ಸೊ ಕಾಲಿಂದೆಲ್ಲ ಕಟ್ ಮಾಡಿರಲಿಲ್ಲ, ಕಾಲಿಂದೆಲ್ಲ ನೀಟಾಗೆಲ್ಲ ಕಟ್ ಮಾಡಿ ಈಗ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಇವತ್ತು ಗಾರ್ಮೆಂಟಿಗೆ ರಜೆ ಹಾಕ್ಸಿದ್ದೀವಿ. ಸೊ ಹೋಗಬೇಕು. ಅವ್ರ ಮಾಮ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರ ಮಾಮ ಬಂದಮೇಲೆ ಗಾಡಿ ತಗೊಂಡು ಹೊಡ್ತೀವಿ. ಇದು ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕಡೂರಿಂದ ಬರ್ತಾ ಸಮಥಿಂಗ್ ಒಂದು 8-9 ಕಿಲೋಮೀಟರ್ಸ್ ಆಗ್ಬೋದು. ಮರಡಿಹಳ್ಳಿ ಅಂತ. ಇಲ್ಲಿ ವೆಹಿಕಲ್ ಸೌಂಡು ಅದು ಇದು ಕೇಳಿ ಕೇಳಿ ಸಾಕಾಗೋಗಿರುತ್ತೆ. ಹಳ್ಳಿಗೆ ಬಂದ ತಕ್ಷಣ ಹಳ್ಳಿ ವಾತಾವರಣ, ಈ ವೈಬ್ಸು, ಈ ದನ, ಈ ಹಸು ಕರು ಖುಷಿ ಆಗುತ್ತೆ. ಇರುವಂಥ ರಾಗಿ ದವಸ ಧಾನ್ಯಗಳನ್ನ ಸ್ಟೋರ್ ಮಾಡಿದ್ದಾರೆ. ಸೊ ಇದು ಪೂಜೆ ಕೂಡ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇದು ರೂಮ್. ಆ್ಯಕ್ಚುಲಿ ನಮ್ಮ ಬಾಮ ಈಗ ಇಲ್ಲಿ ಮಲ್ಕೊತಾನೆ. ಬೆಳಗ್ಗೆ ಬರಲಿ ಅಂತ ಇಲ್ಲೊಂದು ಗ್ಲಾಸ್ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಕತ್ಲೆ ಆಗುತ್ತೆ. ಇದು ಮುಂಚೆ ಏನೋ ಅಡುಗೆ ಕೋಣೆ ಆಗಿತ್ತು. ಸೊ ಇವಾಗ ಅಡುಗೆ ಕೋಣೆ ಅಲ್ಲಿದೆ, ತೋರಿಸ್ತೀನಿ ನಿಮಗೆ. ಹಾಸಿಗೆ ಬಿಸ್ಕೆ ಇಟ್ಕೊಳ್ಳೋಕ್ಕೆ, ಬೆಡ್ಶೀಟ್ ಎಲ್ಲ ಇಟ್ಕೊಳ್ಳೋಕ್ಕೆ ಸುಮಾರು ನೋಡಿ ಗೈಸ್. ರೀಸೆಂಟಾಗಿ ರೀಸ್ಟೋರ್ ಮಾಡಿರೋವಂಥದ್ದು ಇದೆಲ್ಲ. ಮುಂಚೆ ಎಲ್ಲ ಒಲೆಯಲ್ಲೇ ಮಾಡೋರು. ಸೊ ಇವಾಗೆಲ್ಲ ರೀಸ್ಟೋರ್ ಮಾಡಿ ಇದೆಲ್ಲ ಫುಲ್ಲು ಅದೇನದು ಸಗಣಿನೆಲ್ಲ ಅಂತಾರಲ್ಲ, ಅದಿತ್ತು ಮುಂಚೆ. ಇವಾಗ ಅವ್ರದ್ದು ಹಬ್ಬ ಎಲ್ಲ ಬಂತಲ್ಲ, ಅಂದರೆ ಇವರಲ್ಲಿ ಸುಮಾರು 20 ವರ್ಷಕ್ಕೊಂದು ಸರಿ ಒಂದು ಹಬ್ಬ ಮಾಡ್ತಾರೆ, ದೊಡ್ಡ ದೇವರು ಅಂತ. ಆ ಹಬ್ಬಕ್ಕೆ ಈ ಮನೆಯನ್ನೆಲ್ಲ ಫುಲ್ಲು ರೀಸ್ಟೋರ್ ಮಾಡಿಸಿ, ಸೊ ಸಿಮೆಂಟು ಇಲ್ಲೆಲ್ಲ ಸಿಮೆಂಟ್ ಹಾಕಿಸಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ಆದ್ರೂ ಮೇಲಿಂದ ಧೂಳೆಲ್ಲ ಬೀಳುತ್ತೆ. ಒಂದು ಹಳೇ ಕಾಲದ್ದು ಕಾಣಿಸ್ತಿದೆಯಾ, ಏನದು ಮಡಿಕೆಗಳು. ಹಳೆ ಕಾಲದ ಮಡಿಕೆಗಳು. ಕಂದ ಮಾತ್ರ ಇವತ್ತು ಫುಲ್ ಹ್ಯಾಪಿಯಾಗಿದ್ದಾನೆ. ಆ ಸ್ಕೂಲ್ಗೆ ಹೋಗಿಲ್ಲ, ರಜೆ ಹಾಕಿದ್ಯಾ? ಏನಕ್ಕೆ ರಜೆ ಹಾಕ್ದೆ? ಅದೇ ಏನಕ್ಕೆ ರಜೆ ಹಾಕ್ದೆ ಸ್ಕೂಲ್ಗೆ? ಗಾರ್ಮೆಂಟಿಗೆ ಏನಕ್ಕೆ ರಜೆ ಹಾಕ್ದೆ ಹೇಳು? ನಾವು ಬಂದಿದ್ದೀವಿ ಅಂತನಾ? ಹಂಗೆಲ್ಲ ರಜೆ ಹಾಕ್ಬಾರ್ದು ಕಂದ, ಹೋಗ್ಬೇಕು. ಬೇಡ, ಎಲ್ಲಿಗೆ ಹೋಗ್ಬೇಕು ಇವಾಗ? ಕಟಿಂಗ್ ಮಾಡಿಸ್ಕೋಬೇಕಾ? ತುಮಕೂರಿಗೆ ಹೋಗ್ಬೇಕಾ? ತುಮಕೂರಿಗೆ ಹೋಗೋದು ಇನ್ನೂ ಲೇಟ್ ಕಣೋ. ತುಮಕೂರಿಗೆ ಇವಾಗಲೇ ಅಲ್ಲ, ಕಟಿಂಗ್ ಮಾಡಿಸ್ಕೊಂಡು ಬರೋಣ. ನಾಳೆ ದಿನಾಚರಣೆ ಮಾಡಲ್ವಾ ನೀನು? ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ಬಾಮ ಇನ್ನೂ ಬಂದಿಲ್ಲ, ಎಲ್ಲ ತೋಟಕ್ಕೆ ಹೋಗಿದ್ದಾನೆ. ಕೆಲಸ ಇರ್ಬೋದು ಅನಿಸುತ್ತೆ.
ಹೋಗಿದ್ದಾನೆ, ಬರ್ತಾನೆ. ಅವ್ನು ಬಂದಮೇಲೆ ಕಡೂರ್ಗೆ ಹೋಗಿ ಜಶ್ವಿತ್ ಕಟಿಂಗ್ ಮಾಡಿಸ್ಬೇಕು. ಗೈಸ್, ಇವಾಗ ಕಡೂರಿಗೆ ಹೋಗ್ತಿದ್ದೀವಿ, ಜಶ್ವಿಗೆ ಕಟಿಂಗ್ ಮಾಡಿಸ್ಬೇಕು. ಹಾಗಾಗಿ 2 ತಿಂಗಳು ಆಯ್ತಲ್ಲ ಕಟಿಂಗ್ ಮಾಡಿಸ್ತಾರೆ. ಕಟಿಂಗ್ ಮಾಡಿಸ್ಕೊಂಬಂದು ಮತ್ತೆ ಭೇಟಿ ಆಗುವ. ಹೇಳ್ಕಂದ ಹಾಯ್ ಮಾಡು ಮಗ್ನೆ. ಹಾಯ್ ಫ್ಯಾಮಿಲಿ ಮೆಂಬರ್ಸ್, ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್. ಹೇಳು ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್. ಸೊ ಗೈಸ್, ಫೈನಲಿ ಕಟಿಂಗ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ಕಡೂರಲ್ಲಿ KM ರೋಡ್ಗೆ ಹೋಗೋ ರೋಡಲ್ಲಿ ಈ ಶಾಪ್ ಬರುತ್ತೆ, ಮೈ ಸಲೂನ್ ಅಂತ. ಕಾಣಿಸ್ತಿದೆ ನೋಡಿ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಕಾಣಿಸ್ತಿಲ್ಲ ಅಷ್ಟು, ಬ್ಯಾನರ್ ಬ್ಲರ್ ಆಗಿಬಿಟ್ಟಿದೆ. ಕಂದ ರೆಡಿ ಇದ್ದಾನೆ ಕಟಿಂಗ್ ಮಾಡ್ಸೋಕ್ಕೆ. ರೆಡಿ ಇದೆಯಾ ಕಂದ? ಹಾಂ. ಆಪೋಸಿಟಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಇದೆ. ಕಂದ ಗಾಡಿ ಸೈಡ್ಗೆ ಹಾಕ್ಬಿಡ್ತೀನಿ ತಡಿ, ವಿಡಿಯೋ ಮಾಡಿ. ಗಾಡಿ ಸೈಡ್ ಬಿಟ್ಬಿಡ್ತೀಯ? ವಿಡಿಯೋ ಮಾಡೋಕ್ಕೆ ಕಲ್ತಿದ್ಯಾ? ಹಾಂ, ಫುಲ್ ಡೇ ರಜೆ ಮಾಡಿ. ओहो भैया, मशीन. हाँ मशीन. हाँ, थोड़ा फ्रंट साइड ज़्यादा छोड़ो, मीडियम कट करो, ठीक है. ನಮಗೆ ಗೊತ್ತಿರೋರು ಇವತ್ತು ಬಂದಿಲ್ಲ, ಸೊ ಅದರಿಂದ ಬೇರೆಯವ್ರ ಕೈಲಿ ಮಾಡಿಸ್ತಾ ಇದ್ದೀವಿ. ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಅಂತ, ನೋಡೋಣ. ನಮಾಜ್ಗೂ ಏನೋ ಹೋಗಿದ್ದಾನಂತೆ ಸಲ್ಮಾನು. ಚೆನ್ನಾಯ್ತಾ ಕಟಿಂಗು? ಹಾಂ, ಚೆನ್ನಾಯ್ತಾ? ಚೆನ್ನಾಗಿದೆಯಾ? ಹೋಗೋಣ. ತಿರ್ಗ ಅಂದ ಹೀರೋ ಆಗ್ಬಿಟ್ಟಿದ, ಹೀರೋ ಆಗ್ಬಿಟ್ಟಿದ ನೋಡಿ ಜಶ್ವಿತ್. ಗೈಸ್, ಇನ್ನೊಂದು ಹೋಗೋಣ ಜಶ್ವಿ. ಚೆನ್ನಾಗಿತ್ತಾ ಕಟಿಂಗು? ನಿದ್ದೆ ಬರ್ತಿದ್ಯಾ? ರಾತ್ರಿ ಎಲ್ಲ ನಿದ್ದೆ ಮಾಡ್ತಲ್ಲೋ? ಹಾಂ ಯಶು, ರಾತ್ರಿ ಎಲ್ಲ ನಿದ್ದೆ ಮಾಡ್ತಲ್ಲ? ಹೋಗೋಣ. ಯಶ್ವಿ, ಜ್ಯೂಸ್ ಕುಡಿತೀಯ ನೀನು? ಹಾಂ, ಜ್ಯೂಸ್ ಕುಡಿತೀಯ? ಏನದು? ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಮೋಡ ಕವಿದ ವಾತಾವರಣ, ಮಳೆ ಮಾತ್ರ ಬರೋಂಗಿಲ್ಲ. ಕರ್ಸಿ ಪೇನ್ ಮಾಡ್ದಾಗಂದ. ನಿಧಾನ ಕುಡಿ, ಶೀತ ಆಗೈತೆ ಆದರೂ ಜ್ಯೂಸ್ ಕುಡಿತಾ ಇದೆಯಾ? ಹಾಂ ನೋಡಿ ಗೈಸ್,
ಶೀತ ಆಗಿದೆ ಆದ್ರೂ ಸೋಡಾ ಕುಡಿತಿದ್ದಾನೆ ಅಶ್ವಿ. ಜಾಸ್ತಿ ಕುಡಿಬಿಡಕಂದ ನಿಮ್ಗೆ ಕೋಲ್ಡ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕುಡಿದ್ಬಿಟ್ಟು ಕೊಡು. रुको जरा सबर करो ಕುಡಿ ಬೇಗ ಹೋಗೋಣ. ಅಮ್ಮ ಕಾಯ್ತಿರುತ್ತೆ. ಸ್ನಾನ ಮಾಡ್ಕೊಳಲ್ವಾ? ಸ್ನಾನ ಮಾಡ್ಕೊಳಲ್ಲ ನೀನು? ಹಾಂ ನಾನು ನಾಡ ಬ್ಯಾಗಿನ ಹಾಕೊಂಡೀನಿ. ಬೆಳಿಗ್ಗೆ ಮಾಡ್ಕೊಂಡ್ರೆ ಕೂತ್ ಮಾಡ್ಕೊಂಡ್ರೆ ಅದು ಸಾನ. ಬೆಳಿಗ್ಗೆ ಮಾಡ್ಕೊಂಡ್ರೆ ಬೆಳಿಗ್ಗೆ ಆಯಿತು. ಈ ಕಟಿಂಗ್ ಮಾಡ್ತಿದೆಯಲ್ಲ ಸ್ನಾನ ಮಾಡಬೇಕಲ್ವಾ? ಹಾಂ ಅಕ್ಕೋಡು ಬಸ್ಸೋದಾಗಿ. ಗೌರ್ಮೆಂಟ್ ಬಸ್ ಹಾ ಎಸ್. ಇವಾಗ ಚಿಕ್ಕಮಂಗ್ಳೂರು ಹೋಗೋ ರೂಟಲ್ಲಿದ್ದೀವಿ. ಈಗ ಹೋದರೆ ಚಿಕ್ಕಮಂಗ್ಳೂರು, ಈಗ ಹೋದರೆ ಕಡೂರು ನೋಡ್ಬೋದು. ಈ ಸೆಂಟ್ರಲ್ಲಿರೋದು ಸೋಡಾ ಆಟೋ ಚೆನ್ನಾಗಿ ಮಾಡ್ತಾರೆ ಸೋಡಾನ. ನಾವು ಬಂದಾಗೆಲ್ಲ ಇಲ್ಲಿ ಸೋಡಾನ ಕುಡಿದೋಗ್ತೀವಿ. ಹೆಲ್ತಿಗೂ ಒಳ್ಳೆಯದು. ಗ್ಯಾಸ್ಟ್ರಿಕ್ ಅಸಿಡಿಟಿ ಇರುತ್ತಲ್ಲ ಅವರಿಗೆ ಎಳ್ಳಿಕಾಯಿ ಸೋಡಾ, ಆಮೇಲೆ ಇನ್ನು ಯಾವುದಾದಿದೆ ಇದು ಎಳ್ಳಿಕಾಯಿ ಸೋಡಾ, ಎಳ್ಳಿಕಾಯಿ, ಲೆಮನ್ನು, ಜಿಂಜರು, ಪುದೀನ ಸೋಡಾ, ಇನ್ನು ಏನೇನೋ ಎಕ್ಸ್ಟ್ರಾ ಮಾಡಿಕೊಡ್ತಾರೆ. ನಾನು ಟೇಸ್ಟ್ ಮಾಡಿರೋದೇ ಎಳ್ಳಿಕಾಯಿ ಸೋಡಾ. ಎಳ್ಳಿಕಾಯಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಎಳ್ಳಿಕಾಯಿ ಸೋಡಾನ ಜಾಸ್ತಿ ಕುಡ್ತೀವಿ. ಈ ಕಡೆ ಬಂದರೆ ಮಾತ್ರ, ನಮ್ಮ ಕಡೆಗೆಲ್ಲ ಸಿಗೋದಿಲ್ಲ. ಈ ಕಡೆ ಬಂದರೆ ಎಳ್ಳಿಕಾಯಿ ಸೋಡಾ ಕುಡಿತೀವಿ. ಕೊಡೋಕಂದ ಸಾಕು, ಜಾಸ್ತಿ ಕುಡಿಬಿಡ. ಎಷ್ಟು ಕೊಡಪ್ಪ, ಶೀತ ಆಗಿದೆ, ಜಾಸ್ತಿ ಕುಡಿಬಿಡ ಕಣೋ. ನೋಡಿ ಗೈಸ್ ಕೊಡ್ತಾ ಇಲ್ಲ. ಕಂದ ಕೊಡು ಸಾಕು, ಶೀತ ಆಗಿದೆ. ಕೊಡ, ಜಾಸ್ತಿ ಕುಡಿಬೇಡ ಕಣೋ. ನಿಮ್ಮಮ್ಮ ಬೈಯುತ್ತೆ ಕಣೋ, ನಿಮ್ಮಮ್ಮ ಬೈತಾರೆ. ಅಪ್ಪ ಮಗನ ಸಿಟಿ ಕಳಿಸಿದ್ರೆ ಏನಾರು ಒಂದು ಮಾಡ್ಕೊಂಬಿಡ್ತೀರಾ. ಈಗಲೇ ಶೀತ ಆಗಿದೆ ಅವನಿಗೆ, ಹಾಗೆ ಹೀಗೆ ಅಂತೆಲ್ಲ ಬೈತಾರೆ ನಿಮ್ಮಮ್ಮ. ಕೊಡು ಸಾಕು, ಜಾಸ್ತಿ ಕುಡಿಬೇಡ ಕಣೋ, ನನಗೆ ಶೀತ ಆಗಿದೆ ಹಂಗಾಗಿ. ಸಾಕು ಕಣ, ತಡೆ ಒಂದು ಸ್ವಲ್ಪ ಕುಡಿದು ಕೊಡ್ತೀನಿ. ಕುಡಿ ಮಗನ, ಬೇಗ ಹೋಗೋಣ. ಹಿಡ್ಕ, ನೀಟಾಗಿ ಹಿಡ್ಕ. ಕುಡಿಯೋದಕ್ಕೆ ಬಿಡ್ತಾ ಇಲ್ಲ. ಕೋಲ್ಡ್ ಆಗೈತೆ, ಉಗಿಸ್ಕೊಂತೀನಿ ಅಮ್ಮನ ಕೈಲಿ. ಬಿಡ್ತಾನೆ ಇಲ್ಲ ಗೈಸ್, ಆಟ ಮಾಡ್ತಾನೆ. ಏನಾಗಿ ಬಿಡ್ಬಿಟ್ಟು ನಿಮ್ಮ ಅಮ್ಮನ ಕೈಲಿ ನನ್ನನ್ನು ಬೈಸು, ಸರಿನಾ? ಬೈಸು ನಿಮ್ಮಮ್ಮ. ಚೆನ್ನಾಗಿ ಕುಡಿ, ಆಸ್ಪತ್ರೆಗೆ ದುಡ್ಡಿಡು ಅಂತ. ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀನಿ, ಕುಡಿ. ಸರ್ ಲಿಟ್ರಲಿ ಹೇಳ್ಬೇಕು ಅಂದರೆ ಹೋದ ತಿಂಗಳು ಸುಮಾರು ಒಂದು 2ರಿಂದ 3 ಸರಿ 4 ಸರಿ ಹೋಗಿದ್ದಾನೆ ಆಸ್ಪತ್ರೆಗೆ. ಆದ್ರೂ ನೋಡ್ರಿ, ಶೀತ ಅನ್ನೋದು ವಾಸಿ ಆಗಿಲ್ಲ. ನೀರಲ್ಲಿ ಆಟ ಆಡ್ತಾನೆ, ಬರೇ ಕಿತಾಪತಿ. ಏನದು ಬಸ್ಸಾ? 18 ಚಿಕ್ಕಮಂಗ್ಳೂರು ಪಾಸಿಂಗ್. ಹೋಗೋಣ, ಅಲ್ಲಿ ಬೀಸಾಕಲ್ಲಿ ಲೋಟನ. ಡಸ್ಟ್ಬಿನ್ ಇದೆ ನೋಡಲ್ಲಿ, ಸರಿಯಾಗಿ ಹಾಕು. ಹಾಂ, ವೆರಿ ಗುಡ್. ಖರ್ಚಿಪಲ್ಲಿ ಒರೆಸ್ಕೊ, ಕೈಯಲ್ಲಿ ಒರೆಸ್ಕೊಂತಾರ. ಗೈಸ್ ನೋಡಿ, ಕಡೂರಿಂದ ಪಟ್ನಿಗೆರೆ ಹೋಗೋ ರೂಟಲ್ಲಿ ಈ ಥರ ಬ್ರಿಡ್ಜ್ ಇದೆ ಒಂದು. ಏನು ವ್ಯೂ ಅಂತೀರ, ಸಕ್ಕತ್ತ ಗಾಳಿ ಬರುತ್ತಾ ನೋಡ್ತಿರ್ಬೋದು. ಸುತ್ತಮುತ್ತ ಅಡಿಕೆ ತೋಟ, ತಂಪಾಗಿ ಗಾಳಿ ಬೀಸುತ್ತೆ. ಕಾಣಿಸ್ತಿದೆಯಲ್ಲ, ಚಿಕ್ಕಮಂಗ್ಳೂರು ರೂಟು. ಚಿಕ್ಕಮಂಗ್ಳೂರು ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಿಂದ ಹಿಂದೆ ಹೋದರೆ ಮುಳ್ಳಯ್ಯನಗಿರಿ ಎಲ್ಲ ಅಲ್ಲೇ ಬರೋದು. ನೋಡಿ ಗೈಸ್, ಗಾಡಿ ಮಾತ್ರ ಮಸ್ತಾಗಿ ಬರ್ತಿದೆ.
ಡೈಲಿ ಬ್ಲಾಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಗಾಳಿ ಬೀಸ್ತಿದ್ಯಾ? ಪುಣ್ಯಾತ್ಮ ಅಡಿಕೆ ತೋಟ, ಈ ಬಾಳೆ ಹಾಕಿದ್ದಾರೆ, ಸೈಡಲ್ಲಿ ತೆಂಗು ಹಾಕಿದ್ದಾರೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಇದು ಕರೆಮಣ್ಣು, ಕರಿಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ. ಗಾಳಿ ಬಿತ್ತಿದ್ಯಾ? ಆಯ್ತು, ಇನ್ನೊಂದು ಹೇಳಬೇಕು ಅಂದರೆ ನಾವಿಲ್ಲೇ ITI ಮಾಡಿದ್ದು. ಮುಂದೆ ನಮ್ಮ ಕಾಲೇಜಿನ ತೋರಿಸ್ತೀನಿ, ಹಾಗೆ ನೋಡ್ಕೊಂಬಿಡಿ. ಯಾಕಂದ ಸೊ ಇದೇ ಗೈಸ್ ನಮ್ಮ ITI ಕಾಲೇಜು. ಈ ಕಡೆ ನಿಲ್ಲಿಸ್ತೀನಿ. ಇವಾಗೆಲ್ಲ ಡಿವೈಸ್ ಆಫ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ವರ್ಕ್ಶಾಪ್ 2 ಎಕ್ಸ್ಟ್ರಾ ಆಗಿದ್ದಾವೆ. ಮುಂಚೆ